ಮಧುರ ಮಕ್ಕಳೇ, ಇಡೀ ಪ್ರಪಂಚದಿಂದ ವಿಕಾರಗಳ ತಾಪವನ್ನು ನೀಗಿಸಿ ಎಲ್ಲರನ್ನೂ ಶೀತಲರನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ. ಜ್ಞಾನದ ಮಳೆಯು ಶೀತಲರನ್ನಾಗಿ ಮಾಡಿಬಿಡುತ್ತದೆ. ಪ್ರಶ್ನೆ: ಯಾವ ತಾಪವು ಇಡೀ ಪ್ರಪಂಚವನ್ನು ಸುಡುತ್ತಿದೆ? ಉತ್ತರ: ಕಾಮ ವಿಕಾರದ ತಾಪವು ಇಡೀ ಪ್ರಪಂಚವನ್ನು ಸುಡುತ್ತಿದೆ. ಎಲ್ಲರೂ ಕಾಮಾಗ್ನಿಯಲ್ಲಿ ಸುಟ್ಟು ಕಪ್ಪಾಗಿ ಬಿಟ್ಟಿದ್ದಾರೆ. ತಂದೆಯು ಜ್ಞಾನದ ಮಳೆಯಿಂದ ಅವರನ್ನು ಶೀತಲರನ್ನಾಗಿ ಮಾಡಿಬಿಡುತ್ತಾರೆ. ಹೇಗೆ ಮಳೆ ಬಿದ್ದರೆ ಧರಣಿಯು ಶೀತಲವಾಗಿ ಬಿಡುತ್ತದೆ, ಹಾಗೆ ಈ ಜ್ಞಾನದ ಮಳೆಯಿಂದ 21 ಜನ್ಮಗಳಿಗಾಗಿ ನೀವು ಶೀತಲರಾಗಿ ಬಿಡುತ್ತೀರಿ. ಯಾವುದೇ ಪ್ರಕಾರದ ತಾಪವಿರುವುದಿಲ್ಲ. ತತ್ವಗಳು ಸತೋಪ್ರಧಾನವಾಗಿ ಬಿಡುತ್ತವೆ. ಯಾರೂ ತಪ್ಪಿಸುವುದಿಲ್ಲ. ಧಾರಣೆಗಾಗಿ ಮುಖ್ಯ ಸಾರ: 1. ಆತ್ಮಿಕ ವಿದ್ಯೆಯ ನಶೆಯಲ್ಲಿರಬೇಕಾಗಿದೆ. ತಂದೆಯ ಸಮಾನ ನಿರಹಂಕಾರಿಗಳಾಗಬೇಕಾಗಿದೆ. ತನ್ನ ಪದವಿ ಇತ್ಯಾದಿಗಳ ಅಹಂಕಾರವನ್ನು ಇಟ್ಟುಕೊಳ್ಳಬಾರದು. 2. ಜ್ಞಾನ ರತ್ನಗಳಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳಬೇಕಾಗಿದೆ. ಸಂಪೂರ್ಣ ನಿರ್ವಿಕಾರಿಗಳಾಗಿ ದೇವತಾ ಪದವಿಯನ್ನು ಪಡೆಯಬೇಕಾಗಿದೆ ಎಂದು ಬಾಡಿ ಹೋಗಬಾರದು. ವರದಾನ: ಸ್ಥೂಲ ಹಾಗೂ ಸೂಕ್ಷ್ಮ ಎರಡೂ ರೀತಿಯಿಂದ ತಮ್ಮನ್ನು ವ್ಯಸ್ತವಾಗಿ ಇಡುವಂತಹ ಮಾಯಾಜೀತ ವಿಜಯೀಭವ. ಸ್ಲೋಗನ್: ನಿಶ್ಚಯ ಹಾಗೂ ನಶೆಯಿಂದ ಬಾಬಾ ನನ್ನ ಜೊತೆ ಇದ್ದಾರೆ ಎಂದು ಹೇಳುತ್ತೀರೆಂದರೆ ಮಾಯೆಯು ಸಮೀಪಕ್ಕೆ ಬರಲು ಸಾಧ್ಯವಿಲ್ಲ.